ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಆಷಾಢದ್ದು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ. ಇವತ್ತು ನಾಳೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ತುಂಬ ದಿನ ಆಯಿತು ಅಡುಗೆದು ಏನೂ ಆಗಲಿಲ್ಲ. ಸೊ ಇವತ್ತು ನಾನು ಮಾಡ್ತಾ ಇರೋದು ಇದು ನೋಡಿ ಅರ್ಥ ಆಗಿರಬೇಕು, ಶಂಕರ್ ಪೋಳಿ ಮಾಡ್ತಿದ್ದೀನಿ. ಸ್ಪೈಸಿದು ಸ್ವೀಟ್ ಖಾಲಿ ನನಗೆ ಮಾತ್ರ ಇಷ್ಟ, ನನ್ನ ಗಂಡಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ಸ್ಪೈಸಿದು ಶಂಕರ್ ಪೋಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ತೋರಿಸ್ತೀನಿ. ನಾನು ಲೆಕ್ಕಕ್ಕೆ ಮಾಡ್ತಾಯಿದ್ದೀನಿ. 1 ಕಪ್ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಇದು ಅಜ್ವೈನ್ ಮತ್ತು ಹಿಂಗು, ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಎಲ್ಲ ಹಾಕಾಗಿದೆ, ಜಸ್ಟ್ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಇಟ್ಕೊಳ್ಳಿ. ಬಿಸಿ ಬಿಸಿ ಎಣ್ಣೆ ಹಾಕಬೇಕು, ತೋರಿಸ್ತೀನಿ. ಎಣ್ಣೆ ಹಾಕಿದ್ದೀನಿ, ಬಿಸಿ ಎಣ್ಣೆ ಹಾಕಿದಾಗ ಸೌಂಡ್ ಬರಬೇಕು ಸರ್ರ ಅಂತ. ಸೊ ದೆನ್ ಇಟ್ ವಿಲ್ ರೆಡಿ. ಬಿಸಿ ಇದೆ, ಕಲಿಸಾದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಅದ್ರಲ್ಲಿ ಕಲಿಸಾದ್ಮೇಲೆ ನಿಧಾನಕ್ಕೆ ನೀರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಅಲ್ಲಿ ಶೋಗಿದ ಎಲ್ಲ ಚೆಂದ ಮಿದ್ದಾದ್ಮೇಲೆ ಇದರ ಉಂಡೆ ಕಟ್ಟಿ ಒಂದು 15 ನಿಮಿಷ ಬಿಡಿ. ಅದಾದಮೇಲೆ ಹೊತ್ಬಿಟ್ಟು ಕಟ್ ಮಾಡಿ ಎಣ್ಣೆಗೆ ಹಾಕೋದು. ಒಂದು 15 ನಿಮಿಷ, ಈಗ 6:15, 7 ಗಂಟೆಗೆ ಕಟ್ ಮಾಡೋದು ತೋರಿಸ್ತೇನೆ. ನೆಕ್ಸ್ಟ್ ಏನು ಅಂದರೆ ಇದರಲ್ಲಿ ಸ್ವೀಟ್ ಇದು. ಸೊ ನಂಗೆ ಸ್ವೀಟ್ ಅಂದರೆ ಇಷ್ಟ. ಸೊ ಹಾಗಾಗಿ 1 ಕಪ್ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೈದಾ. ಅದಕ್ಕೆ 3/4 ಕಪ್ಪಷ್ಟು ಶುಗರ್. ಇದು ಪೌಡರ್ ಮಾಡಬೇಕು. ಪೌಡರ್ ಆದಮೇಲೆ ಅಂತ ತೋರಿಸ್ತೀನಿ. ಮಿಕ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ಒಂದು 5ರಿಂದ 10 ನಿಮಿಷ ಬಿಡಿ, ಇಲ್ಲ 15 ನಿಮಿಷ ಬಿಡಿ. ನೆಕ್ಸ್ಟು ಹೊತ್ತ ಪ್ರೊಸೆಸ್ ಹೇಗೆ ಅಂತ ತೋರಿಸ್ತೇನೆ. ನಾನು ಸ್ವೀಟು ಮತ್ತು ಖಾರ ಎರಡು ಮಾಡ್ತಿರೋದ್ರಿಂದ ಫಸ್ಟು ನಾನು ಸ್ವೀಟದ್ದು ಫ್ರೈ ಮಾಡ್ತೀನಿ, ಅದಾದಮೇಲೆ ಖಾರದ್ದು ಮಾಡ್ತೀನಿ. ನಾನು ಅಷ್ಟು ಖಾರದ್ದು ಮಾಡಿ ಸ್ವೀಟ್ ಮಾಡಿ ಖಾರದ ಸ್ಪೈಸಸ್ ಹಿಡಿಯುತ್ತೆ. ಮತ್ತು ಸ್ವೀಟ್ ಮಾಡಿ ನಾನು ಖಾರ ಮಾಡ್ತೀನಿ. ಓಕೆ, ನಾನು ತೋರಿಸ್ತೇನೆ. ಹಿಟ್ಟನ್ನ 2 ಭಾಗ ಮಾಡಿದ್ದೀನಿ. ಈ ಥರ ಹೊತ್ತಿ ಇಟ್ಕೊಂಡಿದ್ದೀನಿ. ಬೇಗ ಕಟ್ ಮಾಡೋದು ತೋರಿಸ್ತೀನಿ. ಈ ಥರ ಬಿಸ್ಕೆಟ್ ಅಲ್ಲಿ ಕಟ್ ಮಾಡ್ಕೊಬೇಕು, ಬಿಸ್ಕೆಟ್ ಟೈಪ್. ನಿಮ್ಮ ಇಷ್ಟ ಬಂದಿದ್ದು ಶೇಪು. ನಾನು ಕಟ್ಟರಲ್ಲಿ ಈ ಥರ ನಂಗೆ ಬೇಕಾಗೋ ಶೇಪ್ ಕಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಬಿಡೋಣ. ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದಿಷ್ಟು ಕಟ್ ಮಾಡ್ಕೊಂಡು ಎಣ್ಣೆಗೆ ಹಾಕ್ತೇನೆ. ಎಣ್ಣೆಗೆ ಈ ಥರ ಹಾಕಿ ಹೀಗೆ ಆಗಾಗ ಫ್ರೈ ಮಾಡ್ತೀವಿ. ಇದು ಫ್ರೈ ಆದಮೇಲೆ ಈ ಥರ ಕಾಣುತ್ತೆ. ಬಿಸಿ ಇದೆ, ಒಂದು ಸ್ವಲ್ಪ ಆಗಲಿ. ಅದಾದಮೇಲೆ ನಿಮ್ಮ ಬಾಕ್ಸ್ ಕುಕ್ಕರದೆ ಅದಕ್ಕೆ ಹಾಕಿ ಎತ್ತೀವಿ ಇರುತ್ತೆ. ಓಕೆ, ನೆಕ್ಸ್ಟ್ ಖಾರ ಮಾಡಬೇಕಂತ ತೋರಿಸ್ತೀವಿ. ಸ್ವೀಟದ್ದು ನೋಡಾಯಿತು, ಈಗ ಖಾರದ್ದು. ರ್ಯಾಂಡಮ್ ನಿಮ್ಗೆ ಯಾವ ಥರ ಶೇಪ್ಸ್ ಬೇಕೋ ಆ ಥರ ಮಾಡಿದ್ರೆ ಆಯಿತು. ಹಾಕ್ತೀನಿ. ಈ ಥರ ಈ ಥರ ಹಾಕಿ ಈ ಕಲರ್ಗೆ ಬೆಳೆಸ್ಕೊಳ್ಳಿ. ಸಾಲೆಗೆ ನಿಮ್ಮದು ಸ್ವೀಟದು ಮತ್ತು ಖಾರದ ಶಂಕರ್ ಪೋಳಿ ಎರಡು ರೆಡಿ. ಅದು ರೆಡಿ ಆದಮೇಲೆ ನಾನು ಈ ಥರ ಡಬ್ಬಕ್ಕೆ ಹಾಕಿ ಇಟ್ಟಿದ್ದೀನಿ. ಮೇಲಿಗೆ ನಾನು ಸ್ವಲ್ಪ ಸಕ್ಕರೆ ಪುಡಿ ಉಳಿದಿರೋ ಅದನ್ನು ಉದುರಿಸ್ಕೊಳ್ಳಿ, ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿ. ಬೇಕು ಅಂದಾಗ ತಿಂದರೆ ಆಯಿತು.
ಸೊ ಲಾಸ್ಟಲ್ಲಿ ನಂದು ಖಾರ ಮತ್ತು ಸ್ವೀಟ್ ಶಂಕರಪೋಳಿಗಳು ರೆಡಿಯಾಗಿದೆ. ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಏನಾದ್ರು ಈ ಥರ ಮಾಡ್ಕೊಂಡು ತಿನ್ನಬೇಕು, ನಮ್ಗೆ ಟೈಮ್ ಇಲ್ಲ ಅಂದರೆ ಆರ್ಡರ್ ಕೂಡ ಮಾಡ್ಬೋದು, ನಾವು ಡೆಲಿವರಿ ಕೊಡ್ತೇವೆ. ಆರ್ಡರ್ ಬೇಕಾದವರು ಕಮೆಂಟ್ ಹಾಕಿ, ಮೆಸೇಜ್ ಹಾಕಿ. ಸೊ ಹಾಗಾಗಿ ನಾವು ರಿವರ್ಸ್ ಮಾಡ್ತೀವಿ. ಓಕೆ, ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅದೇ ತನಕ ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು.